ಕೊಲೆ, ಮೂವರ ಕೊಂದ ಪಾಪಿ ಮಗಳು, ಲಿವಿಂಗ್ ಟುಗೆದರ್ ತಂದ ವಿನಾಶ, ಬುದ್ಧಿ ಹೇಳಿದ ಪೋಷಕರ ಹತ್ಯೆ, ಪ್ರಿಯಕರನ ಜೊತೆ ಮಗಳು ಪರಾರಿ, ಲವ್ ಲಿವಿಂಗ್ ಟುಗೆದರ್ ವ್ಯಾಮೋಹ, ಕೊನೆಗೆ ಹೆತ್ತವರು ಮತ್ತು ಒಡ ಹುಟ್ಟಿದ ತಂಗಿಯನ್ನೇ ರಕ್ತದ ಮಡುವಿನಲ್ಲಿ ತೇಲಿಸಿದ ಪಾಪಿ ಮಗಳು. ಸಿಲಿಕಾನ್ ಸಿಟಿಯ ಐಟಿ ಹಬ್ ಭಾಗದಲ್ಲಿ ಮತ್ತೊಂದು ಕರುಡು ಹಿಂಡುವ ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕೆಆರ್ಪುರದ ಸೀಗೆಹಳ್ಳಿ ಸಮೀಪದ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ತಡರಾತ್ರಿ ಸುಮಾರು 8:30 ವೇಳೆಗೆ ಈ ನೆತ್ತರು ಹರಿದಿದೆ. ಶ್ವೇತಾ ಹಾಗೂ ಕೆನತ್ ಕಳೆದ 1.5 ತಿಂಗಳಿಂದ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಆದ್ರೆ ಮಗಳ ಈ ನಡೆಗೆ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ಸೋಮವಾರ ಜೂನ್ 22, 2026 ರಾತ್ರಿ ಮಗಳಿಗೆ ಬುದ್ಧಿವಾದ ಹೇಳಿ ಆಕೆಯನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಪೋಷಕರಾದ ಸೋಮಸುಂದರ್, ತಾಯಿ ಮುತ್ತುಲಕ್ಷ್ಮಿ ಹಾಗೂ ಮತ್ತೊಬ್ಬ ಮಗಳು ಸುಪ್ರಿಯಾ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಈ ವೇಳೆ ಪ್ರೀತಿ ಹಾಗೂ ಲಿವ್ ಇನ್ ಟುಗೆದರ್ ವಿಚಾರವಾಗಿ ಪೋಷಕರು ಹಾಗೂ ಮಗಳ ಬಾಯ್ ಫ್ರೆಂಡ್ ಕೆನತ್ ನಡುವೆ ಭೀಕರ ಗಲಾಟೆಯೇ ನಡೆದಿದೆ. ಗಲಾಟೆ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಕೆನತ್ ಚಾಕುವಿನಿಂದ ಮೂವರಿಗೂ ಕೂಡ ಮನಸೋ ಇಚ್ಛೆ ಇರಿದಿದ್ದಾನೆ. ಚಾಕು ಇರಿತದ ರಭಸಕ್ಕೆ ತಾಯಿ ಮುತ್ತುಲಕ್ಷ್ಮಿ ಹಾಗೂ ತಂಗಿ ಸುಪ್ರಿಯಾ ಮನೆಯೊಳಗೆ ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಏರಿಯಾದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸೋಮಸುಂದರ್ ಅವರನ್ನ ನೋಡಿ ಸ್ಥಳೀಯರು ತಕ್ಷಣ 112 ಸಹಾಯವಾಣಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಹೊಯ್ಸಳ ಸಿಬ್ಬಂದಿ ತಕ್ಷಣವೇ ಗಾಯಾಳುವನ್ನ ಆಸ್ಪತ್ರೆಗೆ ಸಾಗಿಸುವ ವ್ಯವಸ್ಥೆ ಮಾಡಿದ್ರು. ಆದ್ರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ತೀವ್ರ ರಕ್ತಸ್ರಾವದಿಂದ ಸೋಮಸುಂದರ್ ಕೊನೆಯುಸಿರು ಎಳೆದಿದ್ದಾರೆ. ಕೆಆರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಆ ಮರ್ಡರ್ಲಿ ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ, ಇಲ್ಲಿವರೆಗೆ ಮಾಹಿತಿ ಪ್ರಕಾರ, ಒಂದೇ ಫ್ಯಾಮಿಲಿಯವರು 3 ಜನ, ತಂದೆ, ಅವ್ರ ತಾಯಿ ಮತ್ತು ಮಗಳು. ಆ 3 ಜನಕ್ಕೆ ಅವಳದೇ ಇದು ಎಲ್ಡರ್ ಸಿಸ್ಟರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರ ಜೊತೆಗೆ ಅವರು ವಾಸ ಮಾಡ್ತಾಯಿದ್ರು, ಅವರಿಬ್ಬರು ಸೇರಿ ಮಾಡಿದ ಅಂತ ಪ್ರೇಮ್ಗೆ ಈಗ ನಾನು ತಿಳಿದು ಬಂದಿದೆ. ಆದರೆ ವೆರಿಫಿಕೇಷನ್ ಆಗ್ತಾಯಿದೆ. 3 ಮರ್ಡರ್ ಇದು ಭಾಳ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಅದರ ಪ್ರಕಾರ ನಮ್ಮ 6ಕ್ಕಿಂತ ಜಾಸ್ತಿ ತಂಡ ನಾವು ರಚನೆ ಮಾಡಿ ಇಬ್ಬರು ಯಾರು ಆರೋಪಿ ಇದ್ದಾರೆ ಅವ್ರ ಬಗ್ಗೆ ನಾವು ಇದು ಮಾಡೋ ಇನ್ವೆಸ್ಟಿಗೇಷನ್ ಆ ಆ್ಯಂಗಲಿಗೆ ನಡೀತಾ ಇದೆ. ಅವ್ರು ಸಿಕ್ಕಿದ ಮೇಲೆ ನಮಗೆ ಡೀಟೇಲ್ ಗೊತ್ತಾಗುತ್ತೆ ಏನಿದೆ. ಆದರೆ ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಇಬ್ಬರು ಮಾಡಿರ್ಬೋದು ಅಂತ, ಯಾಕೆಂದರೆ ತಂದೆಯವರು ಸಾಯೋದಕ್ಕೆ ಮುಂಚೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಇದು ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ನಿರ್ದಿಷ್ಟವಾಗಿ ನಾವು ಇಂಥವು ಮಾಡಿರ್ಬೋದು, ಈ ಕಾರಣಕ್ಕೋಸ್ಕರ ಮಾಡಿರ್ಬೋದು ಅಂತ ಈಗ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ CCTV ಮತ್ತು ಟೆಕ್ನಿಕಲ್ ಆಧಾರದ ಮೇಲೆ ನಾವು ಏನು ಇಲ್ಲಿವರೆಗೆ ನಮಗೆ ಗೊತ್ತಾಗಿದೆ ಅದು ಯಾವುದೋ ಪರ್ಸನಲ್ ರೀಸನ್ಗೋಸ್ಕರ ಆಗಿರ್ಬೋದು. ಆರೋಪಿ ಸಿಕ್ಕಿದ ಮೇಲೆ ಇನ್ನೂ ಫರ್ದರ್ ಡೀಟೇಲ್ಸ್ ನಾವು ನಿಮಗೆ ಹೇಳ್ತೀವಿ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಗ ಸೋಮಸುಂದರ್ ಪೊಲೀಸರಿಗೆ ನೀಡಿದ ಆ ಒಂದು ಕೊನೆಯ ಹೇಳಿಕೆ ಇಡೀ ಘಟನೆಯ ಭೀಕರತೆಯನ್ನ ಬಿಚ್ಚಿಟ್ಟಿದೆ. ನನ್ನ ಹೆಂಡತಿ ಚಿಕ್ಕ ಮಗಳು ಮನೆಯೊಳಗೆ ಇದ್ದಾರೆ. ದೊಡ್ಡ ಮಗಳು ಶ್ವೇತಾ ಮತ್ತು ಆಕೆಯ ಬಾಯ್ ಫ್ರೆಂಡ್ ಕೆನತ್ ನಮಗೆ ಚಾಕುವಿನಿಂದ ಇರಿದಿದ್ದಾರೆ. ಮಗಳು ಬಾಯ್ ಫ್ರೆಂಡ್ ಜೊತೆ ಲಿವಿಂಗ್ ನಲ್ಲಿದ್ಲು. ಇದು ಸರಿಯಲ್ಲ ಅಂತ ಬುದ್ಧಿ ಹೇಳಲು ಬಂದಿದ್ದೆವು ಎಂದು ಸೋಮಸುಂದರ್ ಮಾರ್ಗ ಮಧ್ಯೆ ಪೊಲೀಸರ ಮುಂದೆ ಕಣ್ಣೀರು ಹಾಕುತ್ತಾ ಕಣ್ಣು ಮುಚ್ಚಿದ್ದಾರೆ. ಮೂವರನ್ನ ಭೀಕರವಾಗಿ ಕೊಲೆ ಮಾಡಿದ ಪಾಪಿ ಮಗಳು ಶ್ವೇತಾ ಹಾಗೂ ಆಕೆಯ ಪ್ರಿಯಕರ ಕೆನತ್ ಸದ್ಯ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಕೆಆರ್ಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಆರೋಪಿಗಳ ಬಂಧನಕ್ಕಾಗಿ ವಿಶೇಷ ಪೊಲೀಸ್ ತಂಡವನ್ನ ರಚಿಸಲಾಗಿದೆ. ಹೆತ್ತವರ ಪ್ರೀತಿ, ಬುದ್ಧಿ ಮಾತನ್ನೇ ಹಿತಶತ್ರು ಎಂದು ಭಾವಿಸಿ ಹೆತ್ತವರನ್ನೇ ಹೆಣವಾಗಿಸಿದ ಆ ಕಿರಾತಕರಿಗಾಗಿ ಈಗ ಖಾಕಿ ಪಡೆ ಜಾಲ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ. ಮಲಗುಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.